ಅದಾದ ನಂತರ ರಾತ್ರಿ ಪೂರ್ವ ನಿರ್ಧಾರಿತ ಆಗಿರಲಿಲ್ಲ, ಏಕಾಏಕಿ ಫ್ಲೈಟ್ ಹತ್ತಿದ್ರು, ದಿಲ್ಲಿಗೆ ಹೊರಟರು. ಫ್ಲೈಟಲ್ಲಿದ್ದಾರೆ ಈಗ ಅವರು, ಡಿ ಕೆ ಶಿವಕುಮಾರ್ ಅವರು ಫ್ಲೈಟ್ ಹತ್ತಿದ್ದಾರೆ, ದಿಲ್ಲಿಗೆ ಹೊರಟರು. ಮುಂದೆ ಹಾಕುವುದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ, ನಮ್ಮ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ ಅಂತ ಒಕ್ಕಲಿಗ ಸಮುದಾಯದ ನಾಯಕರುಗಳ ಸಭೆಯಲ್ಲಿ ಹೇಳಿದ್ದಕ್ಕೂ ಏಕಾಏಕಿ ದಿಲ್ಲಿಗೆ ಹೊರಟು ನಿಂತಿದ್ದಕ್ಕೂ ಒಂದಕ್ಕೊಂದೇನೋ ಕನೆಕ್ಟ್ ಆಗ್ತಿದೆಯಪ್ಪ. ಈ ಜಾತಿ ಗಣತಿ 22ನೇ ತಾರೀಖಿನಿಂದ ಏನು ಮಾಡ್ತಾ ಇದ್ದಾರೆ, ಇದು ಸಿದ್ದರಾಮಯ್ಯನವರು ಮೊದಲನೇ ಟರ್ಮ್ನಲ್ಲಿದ್ದಾಗಲೇ ಕಾಂತರಾಜು ಅವರು ಹೇಳಿ ಮಾಡಿಸಿಯಾಗಿತ್ತು, ಇದನ್ನು ಮಾಡಿಸಿಯಾಗಿತ್ತು. ಆವಾಗ ಅದನ್ನು ಅಕ್ಸೆಪ್ಟ್ ಮಾಡಿಕೊಳ್ಳಿಲ್ಲ. ಆಮೇಲೆ ಬಿಡಿ, ಕುಮಾರಸ್ವಾಮಿ ಅವರು ಸಿ ಎಂ ಆದರು, ಯಡಿಯೂರಪ್ಪನವರು ಸಿ ಎಂ ಆದರು, ಬೊಮ್ಮಾಯಿ ಅವರು ಸಿ ಎಂ ಆದರು, ಹಾಗೇ ಉಳಿತದು. ಸಿದ್ದರಾಮಯ್ಯನವರು ಮತ್ತೆ ಸಿ ಎಂ ಆದರು, 2 ವರ್ಷ ಆಯಿತು. ಈಗ ಕೆಲವು ತಿಂಗಳ ಹಿಂದೆ ಅದನ್ನು ಕ್ಯಾಬಿನೆಟ್ಟಿಗೆ ತಂದು ಅಕ್ಸೆಪ್ಟ್ ಮಾಡ್ಕೊಂಡು, ಆವಾಗಲೂ ಒಕ್ಕಲಿಗರು ಮತ್ತು ಲಿಂಗಾಯತರ ವಿರೋಧ ಇತ್ತು, ನಮ್ಮ ಸಂಖ್ಯೆ ಕಡಿಮೆ ತೋರಿಸಿದಿರಿ ನೀವು ಅಂತ. ಬಹಿರಂಗವಾಗಿ ಡಿ ಕೆ ಶಿವಕುಮಾರ್ ಎಲ್ಲೂ ಕಾಂತರಾಜು ಆಯೋಗದ ವರದಿಯ ವಿರುದ್ಧ ಮಾತಾಡಲಿಲ್ಲ. ಅವರ ಟೋಟಲ್ ಆ್ಯಟಿಟ್ಯೂಡ್ ಹೆಂಗಿತ್ತು ಅಂದರೆ, ನೀವು ಏನು ಮಾಡ್ತೀರಿ ಇಲ್ಲಿ ಮಾಡಿ, ನನಗೆ ಎಲ್ಲಿ ಏನು ಮಾಡಿಸ್ಬೇಕು ಗೊತ್ತಿದೆ ಅನ್ನೋ ಥರದ ಆ್ಯಟಿಟ್ಯೂಡ್ನಲ್ಲೇ ಬಂದರು ಡಿ ಕೆ ಶಿವಕುಮಾರ್. ಫೈನಲಿ ಏನಾಯಿತು, ಹೈಕಮಾಂಡ್, ಕಾಂಗ್ರೆಸ್ ಹೈಕಮಾಂಡ್ ಸಿದ್ದರಾಮಯ್ಯನವ್ರನ್ನ, ಡಿ ಕೆ ಶಿವಕುಮಾರ್ ಅವ್ರನ್ನ 1 ಫೈನ್ ಡೇ ಬನ್ನಿ ಇಲ್ಲಿ ಕೆಲಸ ಇದೆ ಸ್ವಲ್ಪ ಅಂತ ಕರೀತು. ಕಾಂತರಾಜ್ ಆಯೋಗದ ವರದಿ ಬೇಡ, ಅದು ಇನ್ನೊಂದು ಸಲ ಸರ್ವೆ ಮಾಡಿಸಿ ಅಂತ ಹೇಳ್ತು. ಸ್ವತಃ ಕೆ ಸಿ ವೇಣುಗೋಪಾಲ್ ಮಧ್ಯದಲ್ಲಿ ನಿಂತ್ಕೊಂಡು, ಈ ಕಡೆ ಸಿದ್ದರಾಮಯ್ಯನವರು, ಈ ಕಡೆ ಡಿ ಕೆ ಶಿವಕುಮಾರ್ ಅವರು ಮಾಧ್ಯಮದ ಮುಂದೆ ಅನೌನ್ಸ್ ಮಾಡಿಬಿಟ್ರು ಅದನ್ನು. ಒಳಗೆ ಗೆಲುವಿನ ನಗೆ ನಕ್ಕಿದ್ದು ಯಾರು? ಇದೇ ಡಿ ಕೆ ಶಿವಕುಮಾರ್. ಈಗ ಮತ್ತೆ ದಿಲ್ಲಿಗೆ ಹೋಗಿದ್ದಾರೆ. ಅನ್ನಿಸ್ತಾ ಇರೋದು ಇದನ್ನು ಮುಂದೂಡುವ ಪ್ರಯತ್ನವನ್ನು ಮಾಡೋದಕ್ಕೆ ಹೋಗಿದ್ದಾರೆ ಅಂತ. ಅದನ್ನೇನು ಅವ್ರು ಬಹಿರಂಗವಾಗಿ ಹೇಳೋದಿಲ್ಲ. ಅಕಸ್ಮಾತ್ ಹಂಗೇನಾದ್ರು ಆಗಬಹುದಾ ಕುತೂಹಲ ನಮಗೂ ಇದೆ. ನೋಡೋಣ ಏನೇನಾಗುತ್ತೆ ಅಂತ ನೋಡೋಣ. ದಿಲ್ಲಿಯಿಂದ ವಾಪಸ್ ಬರಲಿ ಅವರು. ದಿಲ್ಲಿಲೂ ಯಾರನ್ನ ಭೇಟಿಯಾದರೂ ಏನು ಮಾಡಿದ್ರು ಮಾಹಿತಿಗಳು ಬರ್ತವೆ.